ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ RT ಸೀಟ್ ಮಗುವಿಗೆ ಸಿಕ್ಕಿದೆನೋ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟಿಗೆ ತೆರಳಿ ಈಸಿಯಾಗಿ ನಿಮ್ಮ ಮಗು RT ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿದನೋ ಇಲ್ಲ ಅಂತಂದು ಚೆಕ್ ಮಾಡ್ಬೋದು. ಇಲ್ಲಿ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಬಂದಾಗ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ RT ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಫ್ ಫಸ್ಟ್ ರೌಂಡ್ 2026 ಅಂತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಮಗುವಿನ ಒಂದು ಅಪ್ಲಿಕೇಶನ್ ನಂಬರ್ ನ ಇಲ್ಲಿ ಹಾಕಬೇಕಾಗತ್ತೆ. ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ಅಪ್ಲಿಕೇಶನ್ ನಂಬರು ಮತ್ತೆ ಈ ಚೈಲ್ಡ್ ನ ನೇಮು, ಪೇರೆಂಟ್ ನ ನೇಮು, ನೀವು ಏನು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಅವರ ಒಂದು ಚೈಲ್ಡ್ ನ ನೇಮ್ ಏನಿದೆ, ಪೇರೆಂಟ್ ಗಾರ್ಡಿಯನ್ ನ ನೇಮು, ಏನು ಡೇಟ್ ಆಫ್ ಬರ್ತ್ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಸ್ಕೂಲ್ ಅಲಾಟೆಡ್, ನಿಮ್ಗೆ ಏನಾದ್ರೂ ಆರ್ ಟಿ ಸೀಟ್ ಅಲಾಟ್ ಆದ್ರೆ ಇಲ್ಲಿ ಯಾವ ಒಂದು ಸ್ಕೂಲ್ ಅಲಾಟ್ ಆಗಿದೆ ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಇನ್ ಕೇಸ್ ನಿಮ್ಮ ಮಗುವಿಗೆ ಸೀಟ್ ಹಂಚಿಕೆ ಆಗಿಲ್ಲ ಅಂತಂದ್ರೆ ನಿಮ್ಗೆ ಈ ರೀತಿ ಈ ಸುತ್ತಿನಲ್ಲಿ ನಿಮ್ಮ ಮಗುವಿನ ಸೀಟ್ ಹಂಚಿಕೆ ಇಲ್ಲ ಅಂತ ಬರ್ತಾ ಹೋಗುತ್ತೆ. ರಿಗ್ರೆಟ್ ಟು ಇನ್ಫಾರ್ಮ್ ಯುವರ್ ಚೈಲ್ಡ್ ಇಸ್ ನಾಟ್ ಅಲೌಡ್ ಟು ಸೀಟ್ ಇನ್ ದಿಸ್ ರೌಂಡ್ ಅಂತ ಇದೆ. ಇಲ್ಲಿ ಏನಂತಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಮ ಮಗುವಿನ RT ಸೀಟ್ ಸೆಲೆಕ್ಟ್ ಆಗಿಲ್ಲ ಅಂತಂದು ಸೆಕೆಂಡ್ ರೌಂಡ್ ನ ಯಾವಾಗ ಬಿಡ್ತಾರಲ್ಲ ಮತ್ತೆ ಇದೇ ತರ ನೀವು ಅಪ್ಲಿಕೇಶನ್ ನಂಬರ್ ನ ಹಾಕಿ, ಮೊಬೈಲ್ ನಂಬರ್ ನ ಹಾಕಿ ಸಬ್ಮಿಟ್ ಕೊಟ್ರೆ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.